ಹಾಯ್ ಹೆಲೋ, ಇವತ್ತಿನ ವಿಡಿಯೋದಲ್ಲಿ ಮುರುಕು ಮತ್ತು ಚಕ್ಲಿಯನ್ನ ತುಂಬಾನೇ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಮಾಡ್ಕೋಬಹುದು. ಇದನ್ನ ನೀವು ಹಬ್ಬಗಳಲ್ಲಿ ಮತ್ತು ಈವ್ನಿಂಗ್ ಸ್ನಾಕ್ಸ್ಗೆ ಮಾಡ್ಕೊಂಡು ತಿನ್ಬೋದು. ತುಂಬಾನೇ ರುಚಿಯಾಗಿರುತ್ತೆ. ಹೇಗ್ ಮಾಡ್ಬೇಕು ಬನ್ನಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನ ಕಾಯಕ್ಕೆ ಇಡೋಣ. ಅಷ್ಟರಲ್ಲಿ ನಾನು ಮತ್ತೊಂದು ಕಡೆ ಇಲ್ಲಿ ಪೌಡರ್ ಅನ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ 1 ಕಪ್ನಷ್ಟು ಅವಲಕ್ಕಿಯನ್ನ ಹಾಕೊಳ್ತಾ ಇದೀನಿ. ಹಾಗೆ ಒಂದು ಅರ್ಧ ಕಪ್ನಷ್ಟು ಹುರ್ಗಡ್ಲೆಯನ್ನ ಹಾಕೊಳ್ತಾ ಇದೀನಿ. ಈಗ ಎರಡನ್ನೂ ಸಹ ಒಮ್ಮೆ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಈಗ ಗ್ರೈಂಡ್ ಮಾಡ್ಕೊಂಡಿರುವಂತಹ ಪೌಡರ್ ಅನ್ನ ಈ ರೀತಿಯಾಗಿ ಒಂದು ಬೇಸನ್ ಅಲ್ಲಿ ಇಟ್ಕೊಂಡು ಜರಡಿ ಮಾಡ್ಕೋಬೇಕಾಗುತ್ತೆ. ಇದನ್ನ ಆದಷ್ಟು ಫೈನ್ ಪೌಡರ್ ಮಾಡ್ಕೊಂಡ್ರೆ ನಿಮ್ಗೆ ಜರಡಿ ಹಿಡಿಯೋದಕ್ಕೆ ನೀಟಾಗಿ ಸಿಗುತ್ತೆ. ನೀವು ಜರಡಿ ಮಾಡೋದ್ರಿಂದ ಚಕ್ಲಿ ತುಂಬಾನೇ ಕ್ರಂಚಿಯಾಗಿ ಸಖತ್ತಾಗಿ ಬರುತ್ತೆ. ನಂತರ ಅದೇ ಜರಡಿಗೆ ನಾವು 1.5 ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕೋಬೇಕಾಗುತ್ತೆ. ಮನೆಯಲ್ಲಿ ಮಾಡಿಸಿರುವಂತಹ ಅಕ್ಕಿ ಹಿಟ್ಟನ್ನಾದ್ರೂ ಹಾಕೋಬಹುದು, ಇಲ್ಲ ಹೊರಗಡೆ ಸಿಗುವಂತಹ ಅಕ್ಕಿ ಹಿಟ್ಟನ್ನಾದ್ರೂ ಯೂಸ್ ಮಾಡಬಹುದು. ಈಗ ಇದನ್ನು ಸಹ ಜರಡಿ ಇಟ್ಕೊಂಡು ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದೀನಿ. ಹಾಗೆ 1/4 ಸ್ಪೂನ್ ಅಷ್ಟು ಅರಿಶಿನ, 1 ಸ್ಪೂನ್ ಅಷ್ಟು ಖಾರದ ಪುಡಿ, 1 ಸ್ಪೂನ್ ಅಷ್ಟು ಅಜ್ವೈನ್, ಹಾಗೆ 2 ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಹಾಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 1 ಸ್ಪೂನ್ ಅಷ್ಟು ಜೀರಿಗೆ ಪೌಡರ್ ಅನ್ನ ಹಾಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಜೀರಿಗೆಯನ್ನು ಸಹ ಯೂಸ್ ಮಾಡಬಹುದು. ಈಗ ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಕಾಯ್ದಿರುವಂತಹ ಎಣ್ಣೆಯನ್ನ 2 ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಇದನ್ನು ಸಹ ನೀಟಾಗಿ ಕೈ ಸುಡುತ್ತೆ ನೋಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಂಡು ಈ ತರ ಕೈಯಲ್ಲಿ ಹೋಲ್ಡ್ ಮಾಡಿದ್ರೆ ಅದು ಶೇಪ್ ಬರಬೇಕು, ಆಗ ನಿಮ್ಗೆ ಪರ್ಫೆಕ್ಟ್ ಆಗಿದೆ. ಈಗ ಇದಕ್ಕೆ ಕಾಯಿಸ್ಕೊಂಡಿರುವಂತಹ ಬಿಸಿನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಈ ರೀತಿಯಾಗಿ ಸ್ಪೂನ್ ಇಂದ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸರಿ ಜಾಸ್ತಿ ಬಿಸಿನೀರನ್ನ ಹಾಕಕ್ ಹೋಗ್ಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನಂತರ ಈಗ ಇದನ್ನ ಒಂದು 10 ರಿಂದ 15 ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡೋಣ. ಈಗ ಒಂದು 10 ರಿಂದ 15 ನಿಮಿಷ ಆದ್ಮೇಲೆ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಉಳಿದಿರುವಂತಹ ಬಿಸಿನೀರಿನಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಕಲಿಸ್ಕೊಳ್ಳಿ. ಇದನ್ನ ತುಂಬಾ ತೆಳ್ಳಗೂ ಕಲಿಸ್ಕೋಬಾರ್ದು, ತುಂಬಾ ಗಟ್ಟಿಯಾಗೂ ಕಲಿಸ್ಕೋಬಾರ್ದು. ಈ ರೀತಿಯಾಗಿ ಮೀಡಿಯಂ ಸಾಫ್ಟ್ ಅಲ್ಲಿ ಕಲಿಸ್ಕೋಬೇಕಾಗುತ್ತೆ. ನಂತರ ಈಗ ಸ್ವಲ್ಪ ಉಂಡೆಯನ್ನ ತಗೊಂಡು ಇದನ್ನ ಈ ರೀತಿಯಾಗಿ ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಮಾಡಿಕೊಂಡು ಚಕ್ಲಿ ಮಾಡುವಂತಹ ಮಿಷಿನ್ ಒಳಗಡೆ ಹಾಕೋಬೇಕಾಗುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಈಗ ಕ್ಯಾಪ್ ಅನ್ನ ಮುಚ್ಕೋಬೇಕಾಗುತ್ತೆ. ಈಗ ನಿಮ್ಗೆ ಯಾವ ಸೈಜ್ ನಲ್ಲಿ ಬೇಕು ಚಕ್ಲಿಗಳನ್ನ ಹೊತ್ಕೋಬೇಕಾಗುತ್ತೆ. ನಾನು ಇಲ್ಲಿ ಮೀಡಿಯಂ ಚಕ್ಲಿಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಚಕ್ಲಿಗಳೆಲ್ಲ. ಸ್ವಲ್ಪನೂ ಸಹ ಕಟ್ಟಾಗಲ್ಲ, ನೀಟಾಗಿ ಬರುತ್ತೆ ಚಕ್ಲಿಗಳು. ಇದೇ ರೀತಿಯಾಗಿ ನಾನು ಎಲ್ಲ ಚಕ್ಲಿಗಳನ್ನ ಮಾಡಿಟ್ಕೊಂಡೆ. ಅದಾದ್ಮೇಲೆ ಚಕ್ಲಿಗಳ ಜೊತೆಗೆ ಮತ್ತೊಂದು ರೀತಿಯಾಗಿ ಈ ರೀತಿಯಾಗಿ 3 ರೀತಿಯಾಗಿ ಚಕ್ಲಿಗಳನ್ನ ಹೊತ್ಕೊಳ್ತಾ ಇದ್ದೀನಿ ಬೇರೆ ಡಿಸೈನ್ ನಲ್ಲಿ. ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ನಲ್ಲಿ ಚಕ್ಲಿಗಳನ್ನ ಮಾಡ್ಕೋಬಹುದು. ಇದೇ ಡಿಸೈನ್ ನಲ್ಲೇ ಮಾಡ್ಕೋಬೇಕು ಅಂತ ಏನಿಲ್ಲ. ಈಗ ಚೆನ್ನಾಗಿ ಎಣ್ಣೆ ಕಾದ ನಂತರ ಒಂದೊಂದು ಚಕ್ಲಿಗಳನ್ನ ಅದರಲ್ಲಿ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಎಣ್ಣೆಯನ್ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಚಕ್ಲಿಗಳನ್ನ 2 ಸೈಡ್ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ನೋಡ್ತಾ ಇರ್ಬೋದು ಎಲ್ಲ ಚಕ್ಲಿಗಳು ಸಹ ಚೆನ್ನಾಗಿ ಫ್ರೈ ಆಗಿದೆ, ಮತ್ತೆ ಕಲರ್ ಸಹ ಚೇಂಜ್ ಆಗಿದೆ. ಈಗ ಈ ಚಕ್ಲಿಗಳನ್ನ ಹೊರಗಡೆ ತೆಗಿತಾ ಇದ್ದೀನಿ. ಇದೇ ರೀತಿಯಾಗಿ ನಾನು ಮತ್ತೆ ಬೇರೆ ಡಿಸೈನ್ ನಲ್ಲಿ ಮಾಡ್ಕೊಂಡಿದ್ನಲ್ಲ ಆ ಚಕ್ಲಿಗಳನ್ನು ಸಹ ಇದರಲ್ಲಿ ಹಾಕಿ ಇದನ್ನು ಸಹ 2 ಸೈಡ್ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತಾ ಇದೀನಿ. ನೋಡಿದ್ರಲ್ಲ 2 ರೀತಿಯಾಗಿ ಎಷ್ಟು ಚೆನ್ನಾಗಿ 1 ಕಪ್ ಅವಲಕ್ಕಿಯಿಂದ ಎಷ್ಟು ಚೆನ್ನಾಗಿ ಮಾಡ್ಕೋಬಹುದು ಅಂತ. ತುಂಬಾ ಅಂದ್ರೆ ತುಂಬಾನೇ ಕ್ರಿಸ್ಪಿಯಾಗಿ ಬಂದಿತ್ತು, ತುಂಬಾನೇ ಟೇಸ್ಟಿ ಆಗಿತ್ತು. ಈಗ ಒಂದು ಕಟ್ ಮಾಡಿ ತೋರಿಸ್ತೀನಿ, ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಏನು ಅಂತ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಈಗ ಚಕ್ಲಿ ನೋಡೋಣ. ಇದನ್ನು ಸಹ ತುಂಬಾನೇ ಕ್ರಿಸ್ಪಿಯಾಗಿತ್ತು, ನೀವು ಸಹ ಟ್ರೈ ಮಾಡಿ. ಈಗ ಈಸಿಯಾಗಿ ಕ್ರಿಸ್ಪಿಯಾಗಿ ಕಡಿಮೆ ಎಣ್ಣೆಯಲ್ಲಿ ಮುರುಕನ್ನ ಹೇಗೆ ಮಾಡ್ಕೋಬಹುದು ಅಂತ ತಿಳಿಸ್ಕೊಡ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾದ್ರೆ ಬನ್ನಿ ನೋಡೋಣ ಹೇಗೆ ಮಾಡಬೇಕು ಅಂತ. ಒಂದು ಕಡಾಯಿ ಅಥವಾ ಪ್ಯಾನ್ ನಲ್ಲಿ ಅರ್ಧ ಕಪ್ನಷ್ಟು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆಯನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಕಲರ್ ಚೇಂಜ್ ಆಗೋವರೆಗೂ. ಈ ರೀತಿಯಾಗಿ ಕಲರ್ ಚೇಂಜ್ ಆದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಒಂದು ಮಿಕ್ಸಿ ಜಾರ್ ನಲ್ಲಿ ಹಾಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ.
ಈ ರೀತಿಯಾಗಿ ಫೈನ್ ಪೌಡರ್ ಆಗಬೇಕು. ಈಗ ಇದನ್ನ ಒಂದು ಬೇಸನ್ ನಲ್ಲಿ ಹಾಕೊಳ್ತಾ ಇದ್ದೀನಿ. ಇದನ್ನ ಜರಡಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಏನಿಲ್ಲ. ನಂತರ ಅದೇ ಮಿಕ್ಸಿ ಜಾರ್ಗೆ 1 ಕಪ್ನಷ್ಟು ಹುರಿಗಡಲೆಯನ್ನ ತಗೊಂಡಿದ್ದೀನಿ. ಇದನ್ನು ಸಹ ಮಿಕ್ಸಿ ಜಾರ್ನಲ್ಲಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಇದನ್ನು ಸಹ ಅದರೊಟ್ಟಿಗೆ ಹಾಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಉದ್ದಿನಬೇಳೆ ಮತ್ತು ಹುರಿಗಡಲೆಯನ್ನ ಗ್ರೈಂಡ್ ಮಾಡಿ ಹಾಕೊಂಡು ನಂತರ ಅದೇ ಮಿಕ್ಸಿ ಜಾರ್ಗೆ 1.5 ಸ್ಪೂನ್ನಷ್ಟು ಉದ್ದಿನ ಕಾಳನ್ನ ಹಾಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 1.5 ಸ್ಪೂನ್ನಷ್ಟು ಜೀರಿಗೆಯನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಬನ್ನಿ. ಈ ರೀತಿಯಾಗಿ ತುಂಬಾ ನುಣ್ಣಗೂ ಇರಬಾರ್ದು, ತುಂಬಾ ತರ್ತರಿಯಾಗಿರಬಾರ್ದು, ಮೀಡಿಯಂ ಆಗಿ ಗ್ರೈಂಡ್ ಮಾಡಿಕೊಂಡು ಇದನ್ನ ಆ ಹಿಟ್ಟಿನೊಳಗಡೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಂತರ ಇದಕ್ಕೆ ನಾನು 3 ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ನೀವು ಯಾವ್ದಾದ್ರು ಒಂದು ಕಪ್ಪಿನ ಮೆಜರ್ಮೆಂಟ್ ಅನ್ನು ನೀಟಾಗಿ ತಗೊಂಡು ಹಾಕೋಬೇಕಾಗುತ್ತೆ. ಇಲ್ಲಿ ನಾನು 3 ಕಪ್ನಷ್ಟು ಅಕ್ಕಿ ಹಿಟ್ಟು, ಅರ್ಧ ಕಪ್ನಷ್ಟು ಉದ್ದಿನ ಕಾಳು ಹಾಗೂ 1 ಕಪ್ನಷ್ಟು ಹುರಿಗಡಲೆಯನ್ನ ತಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ನಂತರ ಇದಕ್ಕೆ 1 ಸ್ಪೂನಷ್ಟು ಅಜ್ವೈನನ್ನ ಹಾಕೊಂಡಿದ್ದೀನಿ. ಹಾಗೆ ಒಂದು 3 ಸ್ಪೂನಷ್ಟು ಬಿಳಿ ಎಳ್ಳನ್ನ ಹಾಕೊಂಡಿದ್ದೀನಿ. ಅದಾದ್ಮೇಲೆ ಇಲ್ಲಿ ಖಾರಕ್ಕೆ ಅನುಗುಣವಾಗಿ 1.5 ಸ್ಪೂನಷ್ಟು ಖಾರದ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ. ನಂತರ 1/4 ಸ್ಪೂನಷ್ಟು ಅರಿಶಿನ ಪೌಡರ್ ಅನ್ನ ಹಾಕೊಳ್ತಾ ಇದ್ದೀನಿ. ಈಗ ಎಲ್ಲವನ್ನು ಸಹ ಒಮ್ಮೆ ಚೆನ್ನಾಗಿ 1 ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ. ಖಾರ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ, ತುಂಬಾ ಜಾಸ್ತಿಯನ್ನು ಹಾಕಕ್ಕೆ ಹೋಗ್ಬೇಡಿ. ಅದಾದ್ಮೇಲೆ ಇದಕ್ಕೆ ಕಾಯಿಸಿರುವಂತಹ ಎಣ್ಣೆಯನ್ನ ಒಂದು ಅರ್ಧ ಕಪ್ನಷ್ಟು ಹಾಕೋಬೇಕಾಗುತ್ತೆ. ಚೆನ್ನಾಗಿ ಕಾದಿರುವಂತಹ ಎಣ್ಣೆಯನ್ನ ಹಾಕಿ ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಕೈಯಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಕೊಟ್ಕೋಬೇಕಾಗುತ್ತೆ. ಇಲ್ಲಿ ಕಾಯಿಸಿರುವಂತಹ ಎಣ್ಣೆಯನ್ನೇ ಹಾಕಬೇಕು, ತಣ್ಣಗಿರುವಂತಹ ಎಣ್ಣೆಯನ್ನ ಹಾಕಕ್ಕೆ ಹೋಗ್ಬಿಡಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಕೈಯಲ್ಲಿ ಹೋಲ್ಡ್ ಮಾಡಿದ್ರೆ ಈ ರೀತಿಯಾಗಿ ಶೇಪ್ ಬರಬೇಕು. ಆಗ ನಿಮಗೆ ಚಕ್ಲಿ ಪರ್ಫೆಕ್ಟ್ ಆಗಿ ಮತ್ತೆ ಕ್ರಿಸ್ಪಿಯಾಗಿ ಬರುತ್ತೆ. ಅದಾದ್ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನ ಹಾಕೊಳ್ತಾ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಚಕ್ಲಿನೆಲ್ಲ ಯಾವ ರೀತಿಯಾಗಿ ಮಾಡೋದಕ್ಕೆ ಕಲಿಸ್ಕೊಳ್ತೀರಲ್ಲ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಈ ರೀತಿಯಾಗಿ ಸಾಫ್ಟ್ ಆಗಿ ಕಲಿಸ್ಕೋಬೇಕಾಗುತ್ತೆ. ತುಂಬಾ ಸಾಫ್ಟ್ ಅಲ್ಲ, ತುಂಬಾ ಗಟ್ಟಿನೂ ಅಲ್ಲ, ಈ ರೀತಿಯಾಗಿ ಮೀಡಿಯಂ ಆಗಿ ಕಲಿಸ್ಕೊಂಡು ಚಕ್ಲಿ ಮಾಡುವಂತಹ ಮೋಲ್ಡ್ಗೆ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಮಿಕ್ಕಿದನ್ನ ಪ್ಲೇಟ್ ಮುಚ್ಚಿ ಹಾಗೆ ಎತ್ತಿಟ್ಕೊಳ್ಳಿ. ನೋಡಿ ಈ ರೀತಿಯಾಗಿ ನೀಟಾಗಿ ಕ್ಲೋಸ್ ಮಾಡಿಕೊಂಡು ಈಗ ಚಕ್ಲಿ ಶೇಪ್ ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಡೈರೆಕ್ಟ್ ಆಗಿ ಕಾದಿರುವಂತಹ ಎಣ್ಣೆಗೆ ಈ ರೀತಿಯಾಗಿ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಈ ರೀತಿಯಾಗಿ ಮುರುಕು ಇಷ್ಟ ಆಗಲ್ಲ ಅಂದ್ರೆ ನೀವು ಶೇಪ್ ಕೊಟ್ಟಾದ್ರೂ ಮಾಡ್ಕೋಬಹುದು. ನಾನು ತುಂಬಾ ಚಕ್ಲಿಗಳನ್ನ ಮಾಡಿರೋದ್ರಿಂದ ಈ ರೀತಿಯಾಗಿ ಮುರುಕನ್ನ ಟ್ರೈ ಮಾಡೋಣ ಅಂತ ಈ ರೀತಿಯಾಗಿ ಮುರುಕನ್ನ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ನಾನು ಎಲ್ಲಾ ಚಕ್ಲಿಯನ್ನ ಈ ರೀತಿಯಾಗಿ ನಿಮ್ಗೆ ಹೇಗ್ ಬೇಕೋ ಆ ರೀತಿಯಾಗಿ ಈಸಿಯಾಗಿ ಮಾಡ್ಕೋಬಹುದು. ಮತ್ತೆ ನಾನಿಲ್ಲಿ ಅದಾದ್ಮೇಲೆ ಅದರೊಳಗಡೆ ಚಿಕ್ಕ ಚಿಕ್ಕದಾಗಿ ಚಕ್ಲಿಗಳನ್ನು ಸಹ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಮಾಡಿರುವಂತದನ್ನೆಲ್ಲ ಒಂದು ಪ್ಲೇಟ್ ನಲ್ಲಿ ಹಾಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಇದನ್ನ ಕಟ್ ಮಾಡಿ ಪೀಸಸ್ ಆದ್ರೂ ಮಾಡ್ಕೋಬಹುದು, ಇಲ್ಲ ಹಾಗೇನೂ ಸಹ ತಿನ್ಬೋದು. ಯಾಕಂದ್ರೆ ಇದು ಮುರುಕಾಗಿರೋದ್ರಿಂದ ಈ ರೀತಿಯಾಗಿ ಪೀಸಸ್ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಮಾತ್ರ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬೋದು. ನೋಡಿದ್ರಲ್ಲ, ಈ 2 ರೆಸಿಪೀಸ್ಗಳು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಸಹ ಈ ರೆಸಿಪೀಸ್ಗಳನ್ನ ಹಬ್ಬಗಳಲ್ಲಿ ಅಥವಾ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದಾಗ ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಒಮ್ಮೆ ಮಾಡಿಟ್ಕೊಂಡು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿದ್ರೆ ತುಂಬಾ ದಿನದವರೆಗೂ ಇದು ಕ್ರಿಸ್ಪಿಯಾಗಿರುತ್ತೆ. ಮತ್ತೆ ಮಕ್ಕಳನ್ನು ಸಹ ಇಷ್ಟಪಟ್ಟು ತಿಂತಾರೆ, ಹಾಗೂ ದೊಡ್ಡವ್ರಿಗೂ ಸಹ ತುಂಬಾನೇ ಇಷ್ಟ ಆಗುತ್ತೆ. ಹೀಗೆ ನಮ್ಮ ಚಾನೆಲ್ ನಲ್ಲಿರುವಂತಹ ಎಲ್ಲಾ ವಿಡಿಯೋಗಳನ್ನ ನೋಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್.